ನಮಸ್ಕಾರ ದೇವರು. ನಾವು ಇವತ್ತು ಪ್ರಯಾಣವನ್ನು ಬೆಳೆಸಿದ್ದೀವಿ ದತ್ತಾತ್ರೇಯ ಕ್ಷೇತ್ರಕ್ಕೆ. ಮೊದಲನೇದಾಗಿ ಒಡವಟ್ಟೆಯಿಂದ ನೇರವಾಗಿ ಪ್ರಯಾಣವನ್ನು ಬೆಳೆಸಿಬಿಟ್ಟಿವಿ. ಮತ್ತು ಒಡವಟ್ಟೆಯಿಂದ ಬಾಯ್ದಡ್ಡಿಯಿಂದ ಚಂದ್ರಮಂಡ ಟು ನೇರವಾಗಿ ಆಪಲ್ದೇನೆ ಟು ಆತ್ಕೂರು ಟು ಅಲ್ಲಿಂದ ಹಡಗು ತಗೊಂಡು ನೇರವಾಗಿ ದತ್ತಾತ್ರೇಯ ಕ್ಷೇತ್ರಕ್ಕೆ ತಲುಪಿಬಿಟ್ಟಿವಿ. ಇದು ನಮ್ಮ 3D ಮ್ಯಾಪ್. Hi boys, Panda goes enjoy man. ಒಬ್ಬರ ಕತೆ ಆದ್ರೆ ಒಂದು ಲೆಕ್ಕದಲ್ಲಿ ಇರ್ತದ ಮರ. ಈಗ ಎಲ್ಲರೂ 6 ಜನ ಸೇರ್ಬೇಕಂದ್ರೆ ಅದು ಆ ಗೋಳೇ ಟಾಟಾ ಬಾಯ್ ಬಾಯ್ ಖತಮ್. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ರಂಗಸ್ವಾಮಿ ಜರ್ನಿ ದಿ ರಿಯಲ್ ಲೈಫ್ ಸ್ಟೋರೀಸ್. ಇವತ್ತು ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಶ್ರೀ ಕುರುವ ಕಲಾಕ್ಷೇತ್ರದಲ್ಲಿರುವಂತಹ ದತ್ತಾತ್ರೇಯ ಪೀಠಕ್ಕೆ. ನಾವು ಇಂದು ನಮ್ಮ ಎಲ್ಲಾ ಸ್ನೇಹಿತರ ಜೊತೆ ಈ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ. ಸಂಸಾರ ಅಂದ್ರೆ ಹಿಂಗಿರ್ತದ ನೋಡಪ್ಪ ದೇವ್ರೆ. ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನ ಕುರುವಾಪುರ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ನಮ್ಮ ದತ್ತಾತ್ರೇಯ ದ್ವೀಪ ಪ್ರದೇಶದಲ್ಲಿ ನೆಲೆಸಿರುವಂಥದ್ದು ನಮ್ಮ ದತ್ತಾತ್ರೇಯನಾಗಿದ್ದಾನೆ. ಈ ಕ್ಷೇತ್ರಕ್ಕೆ ಇಂದು ನಾವೆಲ್ಲರೂ ಕೂಡ ಸೇರಿ ಕೆಲವು ಪ್ರಯಾಣಗಳು ಕಣ್ಣುಗಳಿಗೆ ಸುಂದರವಾಗಿರುತ್ತವೆ, ಆದರೆ ಕೆಲವು ಪ್ರಯಾಣಗಳು ಮನಸ್ಸಿಗೆ ಶಾಂತಿ ಕೊಡುತ್ತವೆ. ಈ ಪ್ರಯಾಣ ಹಾಗೆಲ್ಲ ಅಲ್ಲ. ಚಿಕ್ಕ ಕುಟುಂಬದಿಂದ ಬಂದಿದ್ದೀವಿ. ಫಸ್ಟ್ ಟ್ರಿಪ್ ಇದು. ನೆಕ್ಸ್ಟ್ ದೊಡ್ಡದಾಗ್ಲಿ ಅಂತ ಸ್ನೇಹಿತರ ಜೊತೆಯಲ್ಲಿ ಸ್ನೇಹಿತರ ಕುಟುಂಬ ಸಮೇತ ಆಗಮಿಸಿ ಈ ಸಂಕ್ರಮಣ 2026ನೇ ಸಾಲಿನ ಸಂಕ್ರಮಣವನ್ನು ನಾವು ದತ್ತಾತ್ರೇಯ ಗುಡಿಗೆ ಹೋಗಿ ದರ್ಶನ ಮಾಡೋದರ ಮೂಲಕ ಚಿಕ್ಕ ಒಂದು ಔತಣಕೂಟ ಏರ್ಪಡಿಸಿದ್ದು. ಒಂದು ಮಕ್ಕಳು ಸಹ ಬಂದಿದ್ದೀವಿ. ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಜಾತ್ರೆಗೆ ಆಗಮಿಸಿ ನದಿಯಲ್ಲಿ ಬಂದು ನಾವೆಲ್ಲರೂ ಇಲ್ಲಿ ದೇವಸ್ಥಾನ ದರ್ಶನಕ್ಕೆ ಬಂದಿದ್ದೇವೆ. ಅವರೆಲ್ಲ ಮಾತಾಡಿದ ಮೇಲೆ ಇನ್ನು ನಾನು ನನ್ನ ಭಾಷಣ ಶುರು ಮಾಡಿದ್ನಿ ಅಂತಂದ್ರೆ ಸಾಯಂಕಾಲ ದತ್ತಾತ್ರೇಯಕ್ಕೆ ನಮ್ಮೆಲ್ಲರೂ ಸೇರಿ ಫ್ಯಾಮಿಲಿ ಕಪಲ್ಸ್ ಎಲ್ಲ ಸೇರಿ ಹೋಗಮಂತಂದ್ರು. ಮಹಾರಾಷ್ಟ್ರದಿಂದನೂ ಬರ್ತಾ ಇದ್ದಾರೆ. ಇಷ್ಟು ಇದ್ರೂ ನಾವು ಒಂದಿನ ಹೋಗಿರಕ್ಕಿಲ್ಲ, ಇವತ್ತು ಹೋಗ್ತಾ ಇದ್ವಿ. ಹೋಗಿಲ್ಲ. ಸ್ಟೀಮರ್ ಬರ್ತಾ ಇದೆ. ನಮ್ಮ ಪೊಲೀಸ್ ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದ್ದಾನೆ. ಬರ್ಲಿ ಬ್ಯಾಚುಲರ್ ಬರೋದಲ್ಲ, ನೀವು ಫ್ಯಾಮಿಲಿಯಲ್ಲಿ ಬಂದ್ರೆ ಆ ಖುಷಿನೇ ಬೇರೆ ಇರ್ತದ. ಆ ಖುಷಿ ಜೊತೆಗೆ ಈ ಲಗೇಜ್ ಕ್ಯಾರಿ ಮಾಡೋದು ಕೂಡ ಭಾರಿ ಇರ್ತದ. ಲಗೇಜ್ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ. ಒಟ್ಟಿನಲ್ಲಿ ಒಬ್ರಲ್ಲ ಇಬ್ಬರಿಗೆ ಇಬ್ಬಿಬ್ರು ಒಬ್ಬೊಬ್ರು 3 ಜನನೇ ಇದ್ದಾರೆ ಇಲ್ಲಿ. ಬರೀ ಕುರುವಾಪುರ ಭಗವಾನ್ ದತ್ತಾತ್ರೇಯ ಭಕ್ತರ ಯಾತ್ರೆಯಾಗಿದೆ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಾ ನದಿಯ ದಡದಲ್ಲಿದೆ. ಇದು ಕೃಷ್ಣಾ ನದಿಯ ಪವಿತ್ರ ನೀರಿನಿಂದ ಆವೃತವಾದ ದ್ವೀಪ. ಕಲಿಯುಗದಲ್ಲಿ ದತ್ತಾತ್ರೇಯ ಭಗವಂತನ ಮೊದಲ ಅವತಾರವೆಂದರೆ ಶ್ರೀ ಪಾದ ಶ್ರೀವಲ್ಲಭ. ಈ ಸ್ಥಳವು ಶ್ರೀಪಾದ ಶ್ರೀವಲ್ಲಭ ಅವರ ಕಾರ್ಯಕ್ಷೇತ್ರ ಮತ್ತು ತಪೋಭೂಮಿ. ಕುರುವಾಪುರವು ಅನುಭವಿಸಲು ಒಂದು ರೀತಿಯ ಸ್ಥಳವಾಗಿದೆ. ಶ್ರೀ ಗುರುದೇವದತ್ತನ ಒಂದೇ ಅವತಾರವಾದ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯ ಕರ್ಮಭೂಮಿ ಎಂದು. ಮ್ಯಾಕ್ಸಿಮಮ್ ಈ ಬೋಟ್ ಪ್ರಯಾಣ ಮಾಡೋದ್ರಲ್ಲಿ ಇಲ್ಲಿ ಕುಂತಂತ ಹೆಣ್ಮಕ್ಳೆಲ್ಲರೂ ಇದೆ. ಮತ್ತು ಈ ದ್ವೀಪದಲ್ಲಿ ನೀವು ಸೀಮಿತ ಸಂಪನ್ಮೂಲಗಳನ್ನ ಕಾಣಬಹುದು. ದ್ವೀಪವನ್ನು ತಲುಪಲು ನೀವು ಪುಟ್ಟಿ ಅಥವಾ ವೃತ್ತಾಕಾರದ ಪಾಲು ದೋಣಿ ತೆಗೆದುಕೊಳ್ಳಬೇಕು. ಅದು ನದಿಯನ್ನು ದಾಟಲು ಸುಮಾರು 10 ರಿಂದ 20 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ನಂತರ ನೀವು ದೇವಸ್ಥಾನವನ್ನು ತಲುಪಲು 1 ಕಿಲೋಮೀಟರ್. ಈ ಸ್ಥಳವು ಕರ್ನಾಟಕ ಮತ್ತು ತೆಲಂಗಾಣದ ಗಡಿಯಲ್ಲಿದೆ. ಎರಡೂ ಗಡಿಗಳಿಂದ ನದಿಯ ಮಧ್ಯದಲ್ಲಿದೆ. ತೆಲಂಗಾಣ ಕಡೆಯಿಂದ ಉತ್ತಮ ವಾಸ್ತವ್ಯ ಲಭ್ಯವಿದೆ. ಕರ್ನಾಟಕದ ರಾಯಚೂರಿನಲ್ಲಿ ಇಳಿಯಲು ಆಯೋಜಿಸುತ್ತಿರುವ ಜನರು ಸಹ ಕೃಷ್ಣಾ ನಿಲ್ದಾಣದಲ್ಲಿ ಇಳಿದು ಆಟೋ ಬಾಡಿಗೆಗೆ ನೋಡುತ್ತಾರೆ. ದೇವಾಲಯದ ಹೆಚ್ಚಿನ ಜನರು ಇದನ್ನು ರಾಯಚೂರಿಗೆ ಹೋಲಿಸಿದರೆ ಸ್ವಲ್ಪ ಹತ್ತಿರದಲ್ಲಿದೆ ಎಂದು ಸೂಚಿಸಿದರು. ಮತ್ತು ಹೆಚ್ಚಿನ ರೈಲುಗಳು ಕೃಷ್ಣಾ ನಿಲ್ದಾಣದಲ್ಲಿ ನಿಲ್ಲುತ್ತವೆ. ಕೃಷ್ಣಾ ನಿಲ್ದಾಣದಿಂದ ಆಟೋ ನಿಮ್ಮನ್ನು ತೆಲಂಗಾಣ ಬದಿಯಲ್ಲಿರುವ ಕೃಷ್ಣಾ ನದಿಯ ದಡಕ್ಕೆ ಇಳಿಸುತ್ತದೆ. ಬ್ರಿಡ್ಜ್ ಆಗಿದಲ್ಲ, ಈ ಬ್ರಿಡ್ಜ್ ದಾರಿ ನೋಡಿ ಇದಿಷ್ಟು. ಇಲ್ಲಿಂದ ಬ್ರಿಡ್ಜ್ ಮೇಲೆ ಡೈರೆಕ್ಟ್ ಆಗಿ ವೆಹಿಕಲ್ ಹೋಗಕತ್ತಾವ. ಗುಡಿ ಆತ ನೋಡಿ ಡೆವಲಪ್ಮೆಂಟ್ ಆಗ್ತದೆ. ದಾರಿಯಲ್ಲಿ ಹೋಗುವಾಗ ನಮಗೆ ಅಂಕಿತ ಓದಿಸುತ್ತಿರುವ ವಡ್ಡಪಲ್ಲಿಯವರಿವರು ಆಶೀರ್ವಾದ ಮಾಡುವ ನಮ್ಗೆ. ನಾವು ಈ ದಿನ ತಲುಪಿದ ಸಂದರ್ಭದಲ್ಲಿ ಬಹಳ ಟ್ರಾಫಿಕ್ ಜಾಮ್ ಇತ್ತು ಮಾರ. ಎಷ್ಟು ಟ್ರಾಫಿಕ್ ಜಾಮ್ ಅಂದ್ರೆ ಜಸ್ಟ್ ಒಂದು ಸೈಕಲ್ ಕೂಡ ಹೋಗುವಷ್ಟು ದಾರಿ ಕೂಡ ಅಲ್ಲಿ ಸಿಗ್ಲಿಲ್ಲ. ಎಷ್ಟೋ ಕಾರುಗಳು ಬಂದಿದ್ವು, ಆಟೋಗಳು ಬಂದಿದ್ವು, ಬೈಕ್ಗಳು ಬಂದಿದ್ವು, ಕಾಲ್ನಡಿಗೆಯಲ್ಲಿ ಜನರು ಹೋಗ್ತಾ ಇದ್ರು. ಇಷ್ಟೆಲ್ಲ ಆದ್ರೂ ಕೂಡ ಮಕ್ಕಳು ಮರಿಯನ್ನು ಹೊತ್ತುಕೊಂಡಿರುವಂತಹ ನಮಗೆ ಬಹಳ ಅಂದ್ರೆ ತೊಂದರೆಗೊಳಗಾಯಿತು. ಈ ಸಮಯದಲ್ಲಿ ನನ್ನ ಯಾರೊಬ್ರು ಕೇಳಿದ್ರೆ ಏನು TV9 ಅಂತೇಳಿ ನಾನು ಹೇಳ್ಬಿಟ್ಟೆ, ಹೌದು ಇದು TV9, ಆದರೆ TV9 ಬರಲ್ಲ ಅಂತಂತೇಳಿ ಹೇಳಿದೆ.
ಈ ದಾರಿಯಲ್ಲಿ ನನ್ನ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಹಲವಾರು ಜನರು ನನ್ನೇ ನೋಡ್ತಾ ಇದ್ರು. ಏನ್ ಮಾಡ್ತಾ ಇದ್ದೀನಿ ಹುಡುಗ ಕ್ಯಾಮ್ರಾ ಹಿಡ್ಕೊಂಡಿದ್ದಾನಲ್ವಾ ಅನ್ನುವಂತಹ ರೀತಿಯಲ್ಲಿ ನೋಡ್ತಾ ಇದ್ರು. ಬೈಕ್ಗಳು ಅಲ್ಲೇ ಸ್ಟಾಪ್ ಆಗ್ತಾ ಇದ್ವು. ಮಕ್ಕಳು ಮರಿಗಳು ಅಲ್ಲೇ ಕೈ ಪೈ ಅನ್ನುವಂತಹ ಶಬ್ದನೇ ಬರ್ತಾ ಇತ್ತು. ಇಲ್ಲಿಂದ ಕೇವಲ ದತ್ತಾತ್ರೇಯನ ಗುಡಿಗೆ ಕೇವಲ 1 ಕಿಲೋಮೀಟರ್ ದಾರಿಯನ್ನ ನಾವು ಸಾಗಬೇಕಿದೆ. ಶ್ರೀ ಗುರು ದತ್ತಾತ್ರೇಯನು ಹಿಂದೂಗಳಿಂದ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಅವತಾರನಾದ ದೇವರೆಂದು ಪರಿಗಣಿಸಲ್ಪಡುತ್ತಾನೆ. ದತ್ತ ಶಬ್ದದ ಅರ್ಥ ಕೊಟ್ಟಿದ್ದು, ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಋಷಿ ದಂಪತಿಗಳಾದ ಆತ್ರಿ ಮತ್ತು ಅನಸೂಯರಿಗೆ ಪುತ್ರನ ರೂಪದಲ್ಲಿ ಅರ್ಪಿಸಿದ್ದರಿಂದ ದತ್ತನೆಂದು ಕರೆಯಲ್ಪಡುತ್ತಾನೆ. ಅವನು ಆತ್ರಿಯ ಪುತ್ರ, ಹಾಗಾಗಿ ಆತ್ರೇಯ ಎಂಬ ಹೆಸರು ಅವನಿಗೆ ಇದೆ. ಶ್ರೀಪಾದ ಶ್ರೀ ವಲ್ಲಭರನ್ನ ಕಲಿಯುಗದಲ್ಲಿ ದತ್ತಾತ್ರೇಯ ದೇವರ ಮೊದಲ ಸಂಪೂರ್ಣ ಅವತಾರಗಳಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ. ಶ್ರೀಪಾದ ಶ್ರೀ ವಲ್ಲಭರು ಕುರುವಪುರದ ಕೃಷ್ಣಾ ನದಿಯಲ್ಲಿ ತಮ್ಮ ಪ್ರಾಣವನ್ನ ತ್ಯಜಿಸಿದರು. ಆದ್ದರಿಂದ ಈ ಸ್ಥಳಕ್ಕೆ ಹೆಚ್ಚಿನ ಮಹತ್ವವಿದೆ. ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯಲ್ಲಿರುವ ಪಿಠಾಪುರಂ ಶ್ರೀಪಾದ ಶ್ರೀ ವಲ್ಲಭರ ಜನ್ಮಸ್ಥಳ. ಅಪ್ಪಳರಾಜು ಶರ್ಮಾ ಮತ್ತು ಸುಮತಿ ಇವರ ಕುಟುಂಬದ ಕುಡಿಯೇ ಈ ನಮ್ಮ ಶ್ರೀವಲ್ಲಭರು. ಜೀವನದಲ್ಲಿ ವೈರಾಗ್ಯ ತಾಳಿ ಕರ್ನಾಟಕದ ಈ ಭಾಗ ಅಂದರೆ ಕೃಷ್ಣಾ ನದಿಯ ಕುರುವಾಪುರದ ದ್ವೀಪದಲ್ಲಿ ಬಂದು ಸುಮಾರು 35 ವರ್ಷಗಳ ಕಾಲ ಇಲ್ಲಿ ಜ್ಞಾನ ಮತ್ತು ವೈರಾಗ್ಯ ಸಿದ್ಧಿಗಾಗಿ ತಪಸ್ಸನ್ನ ಮಾಡಿದರು. ಇಲ್ಲಿಯೇ ಅಂದರೆ ಆಶ್ವೀಜ ಬಹುಳ ದ್ವಾದಶಿ ಎಂದು ಸ್ವರ್ಗಸ್ಥರಾದರೆಂದು ಪ್ರತೀತಿ. ಸ್ಕಂದ ಪುರಾಣದ ಪ್ರಕಾರ 28,000 ಯೋಗಿಗಳು ಇಲ್ಲಿಗೆ ಭೇಟಿ ಕೊಟ್ಟಿದ್ದರೆಂದು ಹೇಳುತ್ತದೆ. ಇಲ್ಲಿ 1000 ವರ್ಷಗಳ ವಟವೃಕ್ಷ, ತೆಂಬೆಸ್ವಾಮಿ ಮಹಾರಾಜರು ತಪಸ್ಸು ಮಾಡಿದ ಗುಹೆ, ಔದುಂಬರ ವೃಕ್ಷ, ಕೃಷ್ಣಾ ನದಿಯ ಇನ್ನೊಂದು ಬದಿಯಲ್ಲಿ ಶ್ರೀಪಾದ ಮುದ್ರೆಗಳು, ಶ್ರೀ ವಿಠ್ಠಲ ಬಾಬಾ ಆಶ್ರಮವೂ ಕೂಡ ಇಲ್ಲಿದೆ. ಇಲ್ಲಿ ನಡೆಯುವ ಪ್ರಮುಖ ಉತ್ಸವಗಳು ಶ್ರೀಪಾದ ಶ್ರೀ ವಲ್ಲಭರ ಜಯಂತಿ, ಇದು ಭಾದ್ರಪದ ಶುದ್ಧ ಚೌತಿಯಂದು. ಗುರು ದ್ವಾದಶ ಜಯಂತಿ, ವಲ್ಲಭರ ಅಂತಃಕರಣದ ದಿನ ಆಶ್ವೀಜ ಬಹುಳ ದ್ವಾದಶಿಯಂದು. ದತ್ತ ಜಯಂತಿ ಮಾರ್ಗಶಿರ ಶುದ್ಧ ತ್ರಯೋದಶಿ ಬಹುಳ ಪಾಡ್ಯಮಿಯಂದು. ಶ್ರೀ ರಾತ್ರೋಷ್ಟವಂಹ ಸ್ವಾಮಿಯ ಜಯಂತಿ, ಶ್ರೀ ರಾತ್ರೋಷ್ಟವಂಹದ ದ್ವಿತೀಯ ದಿನಗಳು, ಇವೆಲ್ಲವುಗಳು ಕೂಡ ಇಲ್ಲಿ ಆಚರಿಸಲಾಗುತ್ತದೆ. ಇಂತಹ ಸ್ಥಳಕ್ಕೆ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ ಅಂದರೆ ನಾವೇ ಧನ್ಯರು ಧನ್ಯರು ಧನ್ಯರು. ಒಬ್ಬೊಬ್ರು ಒಂದೊಂದು ರೀತಿಯಾಗಿರುವಂತಹ ಅಡುಗೆಯನ್ನು ತಂದಿದ್ವಿ ಮಾರ. ಎಷ್ಟು ಚೆನ್ನಾಗಿತ್ತು ಅಡುಗೆ ಅಂತಂತಂದ್ರೆ ಅಷ್ಟೊತ್ತಿಗೆಲ್ಲ ನಮ್ಮದು ಹಸಿವೆ ಎಲ್ಲ ತೀರಿ ಹೋಗಿತ್ತು. ಇದೇ ರೀತಿಯಲ್ಲಿ ಇಲ್ಲೆಲ್ಲ ಚಾಪೆಯನ್ನು ಹಾಸಿದಾಗ ಎಲ್ಲರೂ ಪ್ಯಾಕ್ ಮಾಡಿದ್ದೇನೆ ಹೋಗ್ಬಿಟ್ವಿ. ಅದಕ್ಕೆ ನಾನಂದೆ ಪ್ಯಾಕಪ್ ಅಂತಂತೇಳಿ ಒಂದು ಮಾತನ್ನು ಹೇಳಿಬಿಟ್ಟೆ. ಈಗ ನೋಡಿ, ಒಂದೊಂದು ಕುಟುಂಬ ಒಬ್ಬೊಬ್ಬರನ್ನ ಎತ್ತಿಕೊಂಡಾಗ ಖುಷಿನೇ ಬೇರೆ ಇರ್ತದ. ನನ್ನ ಮಗ ನೋಡ್ರಿ, ನನ್ನ ಮಗ ಹಾಯ್ ಮಾಡಿದ್ರೆ ಬಾಯ್ ಮಾಡ್ತಾನ ಅವನು. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪೊಲೀಸ್ ನನಗೆ ಹೇಳ್ದ, ಮುಂದೆ ಬಂದು ವಿಡಿಯೋ ಮಾಡು ಅಂತಂದ. ಇಲ್ಲ, ಹಿಂದಿನ ಶರ್ಟ್ ತೊಗೊಂಡು ಮುಂದಕ್ಕೆ ಬರ್ತೀನಿ ಅಂದಾಗ ಮುಂದೆ ಬಂದು ತೊಗೊಂಡೆ. ಇವನು ನನಗೆ ನಮ್ಮಮ್ಮ ಮತ್ತು ನನ್ನ ಮಗ ಫುಲ್ಲು ಅವ್ರು ಜೋರ್ದಾರ್ ಇತ್ತು, ನನ್ನ ಹೊಡಿತಾ ಇದ್ರು ಈ ರೀತಿಯಾಗಿ. ಹೀಗೆ ಮೆಲ್ಲಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸೇತುವೆ ದಾಟಬೇಕಾಗಿತ್ತು. ನೀರಿನಿಂದ ಹೋಗಿ ನೀರನ್ನು ದಾಟಿಕೊಂಡು ಮುಂದಕ್ಕೆ ಹೋಗ್ಬೇಕಾಗಿತ್ತು. ಆ ಸೇತುವೆಯನ್ನು ದಾಟ್ತಾ ಇದ್ವಿ. ಹಿಂಗೆ ದಾಟಬೇಕಾದ್ರೆ ಅಲ್ಲಿ ಜಾರುತ್ತೆ ಅಂತ ಹೇಳಿ ನಾನು ಎಲ್ಲರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೆ. ಹೆಂಗೆ ಎಚ್ಚರಿಕೆ ಕೊಡ್ತಾ ಇದ್ದೆ ಅಂತಂದ್ರೆ, ಅಕಸ್ಮಾತ್ ಬಿದ್ದು ಬಿಟ್ರೆ ಎಲ್ಲಿ ಇವ್ರನ್ನ ಮತ್ತೆ ಒತ್ಕೊಂಡು ಹೋಗ್ಬೇಕಲ್ಲಪ್ಪ ಅನ್ನುವಂತಹ ರೀತಿಯಲ್ಲಿ ನಾನು ಅವರಿಗೆ ಕೊಡ್ತಾ ಇದ್ದೆ. ಹಾಗೆ ಆ ದತ್ತ ದಿಗಂಬರನ ಆಶೀರ್ವಾದ ಅಥವಾ ದರ್ಶನ ಪಡಿಬೇಕಾದ್ರೆ ನಾವು ಸ್ನಾನ ಮಾಡೋದು ಖಚಿತವಾಗಿತ್ತು. ಹೆಂಗ್ ಸ್ನಾನ ಮಾಡಿದೀವಿ ಅಂದ್ರೆ, ಮೊದಲು ಊಟ ಮಾಡಿದ ನಂತರ ಸ್ನಾನ ಮಾಡಿದ ನಂತರ ಆಮೇಲೆ ದರ್ಶನವನ್ನ ಪಡೆಯುವಂತಹ ಭಾಗ್ಯ ನಮ್ದಾಗಿತ್ತು. ಈ ನಮ್ಮ ದತ್ತಾತ್ರೇಯದಲ್ಲಿ ಈ ಕೃಷ್ಣಾ ನದಿಯಲ್ಲಿ ನೋಡ್ರಿ, ಬೇಜಾನ್ ಇತ್ತೀಚೆಗೆ ಮೊಸಳೆಗಳು ಬಂದು ಸೇರ್ಬಿಟ್ಟು. ನಾವು ನೋಡ್ತಾ ಇರುವಂತ ಈ ಪ್ರದೇಶ ನೋಡ್ರಿ, ಇಲ್ಲೇ ಒಂದು ಮೊಸಳೆ, ಅಲ್ಲಿ ಒಂದು ಬೇರೆ ಕಡೆ ಕೂಡ ಒಂದು ಮೊಸಳೆ ಇತ್ತು. ನೀರಿನಲ್ಲಿ ಅತಿ ಉಲ್ಲಾಸಭರಿತವಾಗಿ ನನ್ನ ತಾಯಿ ಮತ್ತು ನನ್ನ ಮಗ ಮತ್ತು ನನ್ನ ಹೆಂಡತಿ, ಇವರೆಲ್ಲ, ನನ್ನ ಮಗಳು ಕೂಡ ಇಲ್ಲೇ ಇದ್ದಾಳೆ, ಇವರೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ಅತ್ತಿಗೆ ಮತ್ತು ನಮ್ಮ ಬಾಮೈದನ ಮಗಳು ಮತ್ತು ನಾವೆಲ್ಲ ಅಲ್ಲಿ ವಿಡಿಯೋ ಇಟ್ಟು ಎಲ್ಲರೂ ಕೂಡ ಸ್ನಾನ ಮಾಡಿದ್ವಿ. ಸ್ನಾನ ಮಾಡಿದ್ಮೇಲೆ ಆ ನೀರು ಬಹಳ ತಣ್ಣಗಾಗಿದ್ವು. ಆ ನೀರಿನಲ್ಲಿ ಈಜಾಡ್ಬೇಕಂದ್ರೆ ಸ್ವಲ್ಪ ಭಯ ಆಗ್ತಾ ಇತ್ತು, ಯಾಕೆಂದ್ರೆ ಒಳಗಡೆ ಮೊಸಳೆ ಇದ್ದಾವೋ ಏನು ಅಂತಂತೇಳಿ. ಮೆಲ್ಲಕ್ಕೆ ನೋಡ್ರಿ, ಇಲ್ಲಿಗೆ ಒಂದು ಈಜಾಡ್ತಾ ಇದೆ ಸಣ್ಣ ಮೀನು, ಎಲ್ಲಿ ಹೊರಗೆ ಬಂದದ ಅನ್ನುವಂತಹ ರೀತಿಯಲ್ಲಿ ಈಜಾಡ್ತಾ ಇದೆ ಈ ಮೀನು. ಮತ್ತೆ ಸಂಸಾರ ಅಂದಮೇಲೆ ಇನ್ನು ಸಿಂಬಳ ವರ್ಷಕ್ಕಾಗನು ನಮ್ಮ ನಾಗೇಂದ್ರ ಸಿಂಬಳ ವರ್ಷಬಿಟ್ಟ ತನ್ನ ಮಗಂದು. ಹೀಗೆ ಅವರೆಲ್ಲರೂ ಸಿಂಬಳ ವರ್ಷದ ನಾನು ಒಂದು ರೀತಿ ಚುಡಾಯಿಸ್ಬಿಟ್ಟೆ ನಮ್ಮ ನಾಗೇಂದ್ರನ. ಹೀಗೆ ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮನವರು ಎಲ್ಲರೂ ಸೇರಿ ಈ ರೀತಿಯಾಗಿ ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಂಡ್ವಿ. ಗ್ರೂಪ್ ಫೋಟೋದ ಜೊತೆಗೆ ಎಲ್ಲರಿಗೂ ಜೋರಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ಬಿಟ್ವಿ.
ಒಂದೊಂದು ಜೋಡಿ ಎಲ್ಲ ಒಟ್ಟು 6 ಜೋಡಿಗಳು ನಮ್ಗೆ. ನನ್ನ ಮಗಳು ನೋಡಿದರೆ ಫುಲ್ ಸ್ಪೀಡಾಗಿ ಓಡ್ತಾ ಇರುವಂಥದ್ದು, ಮತ್ತು ಮೇಲೆ ನೋಡಿದರೆ ದರ್ಶನಕ್ಕಾಗಿ ಎಲ್ಲರೂ ಕೂಡ ಹತ್ತೋರಿತಾ ಮೆಲ್ಲಗೆ ನಡ್ಕೊಂತ ಹೋಗ್ತಾ ಇದ್ವಿ. ಕೊನೆಗೆ ಗುಡಿ ದತ್ತಾತ್ರೇಯನ ಗುಡಿ, ಶ್ರೀಪಾದ ವಲ್ಲಭನ ಗುಡಿ ಬಂದೇ ಬಿಟ್ಟಿತ್ತು. ಆ ಗುಡಿಯ ಎಂಟ್ರೆನ್ಸ್ ಇದಾಗಿದೆ. ಮತ್ತು ಎಲ್ಲರೂ ಬರೋದನ್ನು ನಾನು ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲ ಒಂದೊಂದು ಜೋಡಿ ಒಳಗಡೆ ಬಂದುಬಿಟ್ರು. ಮತ್ತು ಕೊನೆಗೆ ನಮ್ಮ ತಾಯಿ ಒಂದು ಬ್ಯಾಗ್ ತಲೆ ಮೇಲೆ ಹೊತ್ತುಕೊಂಡು ಬಂದುಬಿಟ್ರು. ಈಗ ಒಳಗಡೆ ಬಂದ ಮೇಲೆ ಆ ಒಳಗಡೆಯಿಂದ ಒಂದು ಬೀವನ್ನು ತೆಗೆದುಕೊಂಡೆ. ನಮ್ಮ ಅತ್ತಿಗೆ ಏನೇನೋ ಈ ರೀತಿಯಾಗಿ ಮಾತಾಡ್ತಾ ಇದ್ದು, ಮತ್ತು ಪೊಲೀಸ್ ಏನೋ ಹೇಳ್ತಾ ಇದ್ದ ಆ ಕಡೆ. ಮತ್ತು ನಾಗೇಂದ್ರ ತೆಂಗಿನಕಾಯಿ ಎಲ್ಲಿ ನನಗೆ ಹಾಲು ಸಿಗುವುದಂತೇಳಿ ಹುಡುಕ್ತಾ ಇದ್ದ. ಮತ್ತು ಗುಡಿಯ ದರ್ಶನ, ಶ್ರೀಪಾದ ವಲ್ಲಭನ ದರ್ಶನ ಪಡೆಯಲು ನಮ್ಮ ಎಲ್ಲ ಸ್ನೇಹಿತರ ಹೆಂಡತಿಯರು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ತಾಯಿ, ನನ್ನ ಮಗಳು ಎಲ್ಲರೂ ಸೇರಿ ಹೋಗ್ತಾ ಇದ್ರು. ನಾನು ವಿಡಿಯೋ ಮಾಡುವಾಗ ಚಪ್ಪಾಳೆ ತಟ್ಟಿ ಏನು ಮಾಡ್ತಾ ಇದೀಯಾ ನೀನು ಅಂತೇಳಿ ಪೂಜಾರಿ ನನ್ನ ಕೇಳಿಬಿಟ್ರು. ಮತ್ತು ಈ ಸಂದರ್ಭದಲ್ಲಿ ಅವರವರ ಕುಟುಂಬದವ್ರ ಜೊತೆಗೆ ಅಲ್ಲಿ ಭೇಟಿ ಆದಂಥ ಸಂದರ್ಭದಲ್ಲಿ ಮಾತನಾಡಿಬಿಟ್ರು. ಹೀಗೆ ಮಾತನಾಡಬೇಕಾದ್ರೆ ಎಲ್ಲ ದರ್ಶನ ಮುಗಿಸಿ ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬಂದ ನಂತರ ಒಂದು ಗ್ರೂಪ್ ಫೋಟೋ ತೆಗಿಬೇಕು ಅಂತಂತೇಳಿ ಎಲ್ಲರೂ ಕೇಳಿಕೊಂಡ್ರು. ಆ ಗ್ರೂಪ್ ಫೋಟೋ ತೆಗಿಯೋಕ್ಕೆ ಎಲ್ಲರೂ ಸಿದ್ಧತೆಯಲ್ಲಿ ಈಗ ಇದ್ದುಬಿಟ್ವಿ. ಆ ಗುರುದತ್ತ ಆಶೀರ್ವಾದವನ್ನು ಎಲ್ಲರೂ ಪಡೆದುಕೊಂಡು ಎಲ್ಲರ ಕುಟುಂಬಗಳು ಕೂಡ ಯಾವುದೇ ಸಮಸ್ಯೆಯಿಂದ ಇರಬಾರ್ದು, ಎಲ್ಲ ಸುಖ ಸಂತೋಷವಾಗಿ ಎಲ್ಲರೂ ಇರಬೇಕು ಅಂತಂತೇಳಿ ಈ ಟೂರನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸ್ಬಿಟ್ವಿ. ಈಗ ಕೊನೆಯ ಘಟ್ಟ ಬಂದುಬಿಟ್ಟು ಈಗ ನಾವೆಲ್ಲರೂ ಕೂಡ ಫೋಟೋ ಇಳಿದು ಇದಕ್ಕೆ ಈ ಗುಡಿಗೆ ಗುಡ್ ಬೈ ಹೇಳುವಂತಹ ಸಂದರ್ಭ ಇದಾಗಿದೆ. ಎಲ್ಲರೂ ಹೊರಗಡೆ ಬಂದ ನಂತರ ಈಗ ಫೋಟೋ ಇಳಿಯುವಂತಹ ಸಂದರ್ಭ. ಎಲ್ಲರೂ ಫೋಟೋ ಇಳಿದ್ಬಿಟ್ವಿ. ಈಗ ಪೊಲೀಸ್ ಹೇಳ್ತಾನೆ ಎಲ್ಲರೂ ಬರ್ರಿ ಫೋಟೋ ಇಳಿದ್ರಿ ಅಂತಂತೇಳಿ ಎಲ್ಲರೂ ಈಗ ಫೋಟೋ ಇಳಿಯೋಕ್ಕೆ ಸಿದ್ಧರಾದ್ವಿ. ಈ ರೀತಿಯಾಗಿ ಒಂದು ಫೋಟೋವನ್ನು ಇಳಿದ್ಬಿಟ್ವಿ. ಇಳಿದ ನಂತರ ಮತ್ತೆ ನಾವು ಹಡಗನ್ನು ತಲುಪಬೇಕಾದ್ರೆ ಈ ಗಾಡಿ ಹತ್ತಿ ಹೋಗಬೇಕಾಗಿತ್ತು. ಈ ಗಾಡಿಯನ್ನು ಹತ್ತಿ ನೇರವಾಗಿ ಹಡಗಿಗೆ ಬಂದುಬಿಟ್ವಿ. ಎಲ್ಲರೂ ಕುಳಿತುಕೊಂಡ ನಂತರ ಟ್ರಿಪ್ ಎಲ್ಲ ಸಕ್ಸಸ್ ಆಯಿತು ಅಂತಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ವಿ. ಹಾಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ನಗಿಸಿದ್ರೆ, ನಿಮ್ಮನ್ನೆಲ್ಲರೂ ಕೂಡ ಎಂಜಾಯ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಕುಟುಂಬ ಸಮೇತ ಈ ಕ್ಷೇತ್ರವನ್ನು ಒಮ್ಮೆ ಭೇಟಿ ಕೊಟ್ಟು ನೀವು ಕೂಡ ಈ ರೀತಿಯಾಗಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.